ಇತ್ತ ಭಾರತದ ಡ್ರೋನ್ ಫೋರ್ಸ್ ರೆಡಿ ಇದೆ. ದೆಹಲಿ ಬಾಂಬ್ ದಾಳಿಯ ಬಳಿಕ ಭಾರತದ ಸೇನೆ ಸಾಕಷ್ಟು ಆಕ್ಟಿವ್ ಆಗಿದೆ. ಪಾಕಿಸ್ತಾನದ ಮೇಲೆ ಡ್ರೋನ್ ಮೂಲಕ ಕೂಡ ದಾಳಿಯಾಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಭಾರತದ ಗಡಿಯಲ್ಲಿ ಡ್ರೋನ್ ಮೂಲಕ ಯುದ್ಧಾಭ್ಯಾಸ ಮಾಡಲಾಗ್ತಾ ಇದೆ. ಡ್ರೋನ್ ಕ್ಷಮತೆಯನ್ನ ಭಾರತದ ಸೇನೆ ಪರೀಕ್ಷಿಸ್ತಾ ಇದೆ. ಭಾರತದ ಡ್ರೋನ್ ಪರೀಕ್ಷೆ ಮೇಲೆ ಪಾಕಿಸ್ತಾನದ ಕಣ್ಣು ಬಿದ್ದಿದೆ. ಆಪರೇಷನ್ ಸಿಂಧೂರ್ ವೇಳೆ ಸಾಕಷ್ಟು ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನಿಸಿತ್ತು. ಒಂದೇ ಒಂದು ಡ್ರೋನ್ ನೆಲಕ್ಕೆ ತಾಗದಂತೆ ಭಾರತ ಹೊಡೆದುರುಳಿಸಿತ್ತು. ಮತ್ತೊಮ್ಮೆ ಪಾಕಿಸ್ತಾನದ ಮೇಲೆ ಡ್ರೋನ್ನಿಂದ ಭಾರತ ಅಟ್ಯಾಕ್ ಮಾಡಬಹುದಾ ಪಾಸಿಬಿಲಿಟಿ. ಭಾರತದ ಬಳಿ ವಿದೇಶಿ ಹಾಗೂ ಸ್ವದೇಶಿ ಎಲ್ಲಾ ಬಗೆಯ ಡ್ರೋನ್ಗಳಿದ್ದಾವೆ. ಇನ್ನು ಸರ್ಚರ್ MK2 ಇದರ ಗುರಿ ಮಿಸ್ ಆಗೋ ಮಾತೇ ಇಲ್ಲ. ಇನ್ನು ಹೆರೋನ್ UAV ಈ ಒಂದು ಡ್ರೋನ್ ಏನಿದೆ ಇದು ದೂರದ ಗುರಿಯನ್ನ ಹೊಡೆದು ಉಳಿಸಬಲ್ಲದು. ಹೆರೋನ್ TP 2700 ಕೆಜಿಯ ಬಾಂಬ್ ಅನ್ನು ಹೊತ್ತುಕೊಂಡು ಹೋಗಬಲ್ಲದು. MQ-9B ರೀಪರ್ 15,000 ಮೀಟರ್ ಎತ್ತರದಲ್ಲಿ ಹಾರಬಲ್ಲದು. ರುಸ್ತುಂ 2 ಮಿಸೈಲ್ ಅನ್ನ ಹೊತ್ತುಕೊಂಡು 24 ಗಂಟೆ ಹಾರಾಡಬಲ್ಲದು. ಇಷ್ಟೇ ಅಲ್ಲದೆ ಹಲವು ಅತ್ಯಾಧುನಿಕ ಡ್ರೋನ್ಗಳು ಕೂಡ ನಮ್ಮಲ್ಲಿದ್ದಾವೆ. ಈ ಡ್ರೋನ್ಗಳ ಸಹಾಯದಿಂದ ಯಾವುದೇ ಥರದ ದಾಳಿಗಳನ್ನು ಮಾಡಬಹುದು. ಭಾರತದ ಡ್ರೋನ್ ಫೋರ್ಸ್ ರೆಡಿ ಇದೆ. ದೆಹಲಿ ಬಾಂಬ್ ದಾಳಿಯ ಬಳಿಕ ಭಾರತದ ಸೇನೆ ಸಾಕಷ್ಟು ಆಕ್ಟಿವ್ ಆಗಿದೆ. ಪಾಕಿಸ್ತಾನದ ಮೇಲೆ ಡ್ರೋನ್ ಮೂಲಕ ಕೂಡ ದಾಳಿಯಾಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಭಾರತದ ಗಡಿಯಲ್ಲಿ ಡ್ರೋನ್ ಮೂಲಕ ಯುದ್ಧಾಭ್ಯಾಸ ಮಾಡಲಾಗ್ತಾ ಇದೆ. ಡ್ರೋನ್ ಕ್ಷಮತೆಯನ್ನ ಭಾರತದ ಸೇನೆ ಪರೀಕ್ಷಿಸ್ತಾ ಇದೆ. ಭಾರತದ ಡ್ರೋನ್ ಪರೀಕ್ಷೆ ಮೇಲೆ ಪಾಕಿಸ್ತಾನದ ಕಣ್ಣು ಬಿದ್ದಿದೆ. ಆಪರೇಷನ್ ಸಿಂಧೂರ್ ವೇಳೆ ಸಾಕಷ್ಟು ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನಿಸಿತ್ತು. ಒಂದೇ ಒಂದು ಡ್ರೋನ್ ನೆಲಕ್ಕೆ ತಾಗದಂತೆ ಭಾರತ ಹೊಡೆದುರುಳಿಸಿತ್ತು. ಮತ್ತೊಮ್ಮೆ ಪಾಕಿಸ್ತಾನದ ಮೇಲೆ ಡ್ರೋನ್ನಿಂದ ಭಾರತ ಅಟ್ಯಾಕ್ ಮಾಡಬಹುದಾ ಪಾಸಿಬಿಲಿಟಿ. ಭಾರತದ ಬಳಿ ವಿದೇಶಿ ಹಾಗೂ ಸ್ವದೇಶಿ ಎಲ್ಲಾ ಬಗೆಯ ಡ್ರೋನ್ಗಳಿದ್ದಾವೆ. ಇನ್ನು ಸರ್ಚರ್ MK2 ಇದರ ಗುರಿ ಮಿಸ್ ಆಗೋ ಮಾತೇ ಇಲ್ಲ. ಇನ್ನು ಹೆರೋನ್ UAV ಈ ಒಂದು ಡ್ರೋನ್ ಏನಿದೆ ಇದು ದೂರದ ಗುರಿಯನ್ನ ಹೊಡೆದು ಉಳಿಸಬಲ್ಲದು. ಹೆರೋನ್ TP 2700 ಕೆಜಿಯ ಬಾಂಬ್ ಅನ್ನು ಹೊತ್ತುಕೊಂಡು ಹೋಗಬಲ್ಲದು. MQ-9B ರೀಪರ್ 15,000 ಮೀಟರ್ ಎತ್ತರದಲ್ಲಿ ಹಾರಬಲ್ಲದು. ರುಸ್ತುಂ 2 ಮಿಸೈಲ್ ಅನ್ನ ಹೊತ್ತುಕೊಂಡು 24 ಗಂಟೆ ಹಾರಾಡಬಲ್ಲದು. ಇಷ್ಟೇ ಅಲ್ಲದೆ ಹಲವು ಅತ್ಯಾಧುನಿಕ ಡ್ರೋನ್ಗಳು ಕೂಡ ನಮ್ಮಲ್ಲಿದ್ದಾವೆ. ಈ ಡ್ರೋನ್ಗಳ ಸಹಾಯದಿಂದ ಯಾವುದೇ ಥರದ ದಾಳಿಗಳನ್ನು ಮಾಡಬಹುದು. ಭಾರತದ ಡ್ರೋನ್ ಫೋರ್ಸ್ ರೆಡಿ ಇದೆ. ದೆಹಲಿ ಬಾಂಬ್ ದಾಳಿಯ ಬಳಿಕ ಭಾರತದ ಸೇನೆ ಸಾಕಷ್ಟು ಆಕ್ಟಿವ್ ಆಗಿದೆ. ಪಾಕಿಸ್ತಾನದ ಮೇಲೆ ಡ್ರೋನ್ ಮೂಲಕ ಕೂಡ ದಾಳಿಯಾಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಭಾರತದ ಗಡಿಯಲ್ಲಿ ಡ್ರೋನ್ ಮೂಲಕ ಯುದ್ಧಾಭ್ಯಾಸ ಮಾಡಲಾಗ್ತಾ ಇದೆ. ಡ್ರೋನ್ ಕ್ಷಮತೆಯನ್ನ ಭಾರತದ ಸೇನೆ ಪರೀಕ್ಷಿಸ್ತಾ ಇದೆ. ಭಾರತದ ಡ್ರೋನ್ ಪರೀಕ್ಷೆ ಮೇಲೆ ಪಾಕಿಸ್ತಾನದ ಕಣ್ಣು ಬಿದ್ದಿದೆ. ಆಪರೇಷನ್ ಸಿಂಧೂರ್ ವೇಳೆ ಸಾಕಷ್ಟು ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನಿಸಿತ್ತು. ಒಂದೇ ಒಂದು ಡ್ರೋನ್ ನೆಲಕ್ಕೆ ತಾಗದಂತೆ ಭಾರತ ಹೊಡೆದುರುಳಿಸಿತ್ತು. ಮತ್ತೊಮ್ಮೆ ಪಾಕಿಸ್ತಾನದ ಮೇಲೆ ಡ್ರೋನ್ನಿಂದ ಭಾರತ ಅಟ್ಯಾಕ್ ಮಾಡಬಹುದಾ ಪಾಸಿಬಿಲಿಟಿ. ಭಾರತದ ಬಳಿ ವಿದೇಶಿ ಹಾಗೂ ಸ್ವದೇಶಿ ಎಲ್ಲಾ ಬಗೆಯ ಡ್ರೋನ್ಗಳಿದ್ದಾವೆ. ಇನ್ನು ಸರ್ಚರ್ MK2 ಇದರ ಗುರಿ ಮಿಸ್ ಆಗೋ ಮಾತೇ ಇಲ್ಲ. ಇನ್ನು ಹೆರೋನ್ UAV ಈ ಒಂದು ಡ್ರೋನ್ ಏನಿದೆ ಇದು ದೂರದ ಗುರಿಯನ್ನ ಹೊಡೆದು ಉಳಿಸಬಲ್ಲದು. ಹೆರೋನ್ TP 2700 ಕೆಜಿಯ ಬಾಂಬ್ ಅನ್ನು ಹೊತ್ತುಕೊಂಡು ಹೋಗಬಲ್ಲದು. MQ-9B ರೀಪರ್ 15,000 ಮೀಟರ್ ಎತ್ತರದಲ್ಲಿ ಹಾರಬಲ್ಲದು. ರುಸ್ತುಂ 2 ಮಿಸೈಲ್ ಅನ್ನ ಹೊತ್ತುಕೊಂಡು 24 ಗಂಟೆ ಹಾರಾಡಬಲ್ಲದು. ಇಷ್ಟೇ ಅಲ್ಲದೆ ಹಲವು ಅತ್ಯಾಧುನಿಕ ಡ್ರೋನ್ಗಳು ಕೂಡ ನಮ್ಮಲ್ಲಿದ್ದಾವೆ. ಈ ಡ್ರೋನ್ಗಳ ಸಹಾಯದಿಂದ ಯಾವುದೇ ಥರದ ದಾಳಿಗಳನ್ನು ಮಾಡಬಹುದು. ಭಾರತದ ಡ್ರೋನ್ ಫೋರ್ಸ್ ರೆಡಿ ಇದೆ. ದೆಹಲಿ ಬಾಂಬ್ ದಾಳಿಯ ಬಳಿಕ ಭಾರತದ ಸೇನೆ ಸಾಕಷ್ಟು ಆಕ್ಟಿವ್ ಆಗಿದೆ. ಪಾಕಿಸ್ತಾನದ ಮೇಲೆ ಡ್ರೋನ್ ಮೂಲಕ ಕೂಡ ದಾಳಿಯಾಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ.
ಭಾರತದ ಗಡಿಯಲ್ಲಿ ಡ್ರೋನ್ ಮೂಲಕ ಯುದ್ಧಾಭ್ಯಾಸ ಮಾಡಲಾಗ್ತಾ ಇದೆ. ಡ್ರೋನ್ ಕ್ಷಮತೆಯನ್ನ ಭಾರತದ ಸೇನೆ ಪರೀಕ್ಷಿಸ್ತಾ ಇದೆ. ಭಾರತದ ಡ್ರೋನ್ ಪರೀಕ್ಷೆ ಮೇಲೆ ಪಾಕಿಸ್ತಾನದ ಕಣ್ಣು ಬಿದ್ದಿದೆ. ಆಪರೇಷನ್ ಸಿಂಧೂರ್ ವೇಳೆ ಸಾಕಷ್ಟು ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನಿಸಿತ್ತು. ಒಂದೇ ಒಂದು ಡ್ರೋನ್ ನೆಲಕ್ಕೆ ತಾಗದಂತೆ ಭಾರತ ಹೊಡೆದುರುಳಿಸಿತ್ತು. ಮತ್ತೊಮ್ಮೆ ಪಾಕಿಸ್ತಾನದ ಮೇಲೆ ಡ್ರೋನ್ನಿಂದ ಭಾರತ ಅಟ್ಯಾಕ್ ಮಾಡಬಹುದಾ? ಪಾಸಿಬಿಲಿಟಿ. ಭಾರತದ ಬಳಿ ವಿದೇಶಿ ಹಾಗೂ ಸ್ವದೇಶಿ ಎಲ್ಲ ಬಗೆಯ ಡ್ರೋನ್ಗಳಿದ್ದಾವೆ. ಇನ್ನು ಸರ್ಚರ್ MK2 ಇದರ ಗುರಿ ಮಿಸ್ ಆಗೋ ಮಾತೇ ಇಲ್ಲ. ಇನ್ನು ಹೆರೋನ್ UAV ಈ ಒಂದು ಡ್ರೋನ್ ಏನಿದೆ ಇದು ದೂರದ ಗುರಿಯನ್ನ ಹೊಡೆದು ಉಳಿಸಬಲ್ಲದು. ಹೆರೋನ್ TP 2700 ಕೆಜಿಯ ಬಾಂಬ್ ಅನ್ನು ಹೊತ್ತುಕೊಂಡು ಹೋಗಬಲ್ಲದು. MQ-9B ರೀಪರ್ 15,000 ಮೀಟರ್ ಎತ್ತರದಲ್ಲಿ ಹಾರಬಲ್ಲದು. ರುಸ್ತುಂ 2 ಮಿಸೈಲ್ ಅನ್ನ ಹೊತ್ತುಕೊಂಡು 24 ಗಂಟೆ ಹಾರಾಡಬಲ್ಲದು. ಇಷ್ಟೇ ಅಲ್ಲದೆ ಹಲವು ಅತ್ಯಾಧುನಿಕ ಡ್ರೋನ್ಗಳು ಕೂಡ ನಮ್ಮಲ್ಲಿದ್ದಾವೆ. ಈ ಡ್ರೋನ್ಗಳ ಸಹಾಯದಿಂದ ಯಾವುದೇ ಥರದ ದಾಳಿಗಳನ್ನು ಮಾಡಬಹುದು. ಮುಂದಿನ ಭಾರತದಲ್ಲಿ ಭಾರತದ ಡ್ರೋನ್ ಫೋರ್ಸ್ ರೆಡಿ ಇದೆ. ದೆಹಲಿ ಬಾಂಬ್ ದಾಳಿಯ ಬಳಿಕ ಭಾರತದ ಸೇನೆ ಸಾಕಷ್ಟು ಆಕ್ಟಿವ್ ಆಗಿದೆ. ಪಾಕಿಸ್ತಾನದ ಮೇಲೆ ಡ್ರೋನ್ ಮೂಲಕ ಕೂಡ ದಾಳಿಯಾಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಭಾರತದ ಗಡಿಯಲ್ಲಿ ಡ್ರೋನ್ ಮೂಲಕ ಯುದ್ಧಾಭ್ಯಾಸ ಮಾಡಲಾಗ್ತಾ ಇದೆ. ಡ್ರೋನ್ ಕ್ಷಮತೆಯನ್ನ ಭಾರತದ ಸೇನೆ ಪರೀಕ್ಷಿಸ್ತಾ ಇದೆ. ಭಾರತದ ಡ್ರೋನ್ ಪರೀಕ್ಷೆ ಮೇಲೆ ಪಾಕಿಸ್ತಾನದ ಕಣ್ಣು ಬಿದ್ದಿದೆ. ಆಪರೇಷನ್ ಸಿಂಧೂರ್ ವೇಳೆ ಸಾಕಷ್ಟು ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನಿಸಿತ್ತು. ಒಂದೇ ಒಂದು ಡ್ರೋನ್ ನೆಲಕ್ಕೆ ತಾಗದಂತೆ ಭಾರತ ಹೊಡೆದುರುಳಿಸಿತ್ತು. ಮತ್ತೊಮ್ಮೆ ಪಾಕಿಸ್ತಾನದ ಮೇಲೆ ಡ್ರೋನ್ನಿಂದ ಭಾರತ ಅಟ್ಯಾಕ್ ಮಾಡಬಹುದಾ? ಪಾಸಿಬಿಲಿಟಿ. ಭಾರತದ ಬಳಿ ವಿದೇಶಿ ಹಾಗೂ ಸ್ವದೇಶಿ ಎಲ್ಲ ಬಗೆಯ ಡ್ರೋನ್ಗಳಿದ್ದಾವೆ. ಇನ್ನು ಸರ್ಚರ್ MK2 ಇದರ ಗುರಿ ಮಿಸ್ ಆಗೋ ಮಾತೇ ಇಲ್ಲ. ಇನ್ನು ಹೆರೋನ್ UAV ಈ ಒಂದು ಡ್ರೋನ್ ಏನಿದೆ ಇದು ದೂರದ ಗುರಿಯನ್ನ ಹೊಡೆದು ಉಳಿಸಬಲ್ಲದು. ಹೆರೋನ್ TP 2700 ಕೆಜಿಯ ಬಾಂಬ್ ಅನ್ನು ಹೊತ್ತುಕೊಂಡು ಹೋಗಬಲ್ಲದು. MQ-9B ರೀಪರ್ 15,000 ಮೀಟರ್ ಎತ್ತರದಲ್ಲಿ ಹಾರಬಲ್ಲದು. ರುಸ್ತುಂ 2 ಮಿಸೈಲ್ ಅನ್ನ ಹೊತ್ತುಕೊಂಡು 24 ಗಂಟೆ ಹಾರಾಡಬಲ್ಲದು. ಇಷ್ಟೇ ಅಲ್ಲದೆ ಹಲವು ಅತ್ಯಾಧುನಿಕ ಡ್ರೋನ್ಗಳು ಕೂಡ ನಮ್ಮಲ್ಲಿದ್ದಾವೆ. ಈ ಡ್ರೋನ್ಗಳ ಸಹಾಯದಿಂದ ಯಾವುದೇ ಥರದ ದಾಳಿಗಳನ್ನು ಮಾಡಬಹುದು. ಮುಂದಿನ ಭಾರತದಲ್ಲಿ ಭಾರತದ ಡ್ರೋನ್ ಫೋರ್ಸ್ ರೆಡಿ ಇದೆ. ದೆಹಲಿ ಬಾಂಬ್ ದಾಳಿಯ ಬಳಿಕ ಭಾರತದ ಸೇನೆ ಸಾಕಷ್ಟು ಆಕ್ಟಿವ್ ಆಗಿದೆ. ಪಾಕಿಸ್ತಾನದ ಮೇಲೆ ಡ್ರೋನ್ ಮೂಲಕ ಕೂಡ ದಾಳಿಯಾಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಭಾರತದ ಗಡಿಯಲ್ಲಿ ಡ್ರೋನ್ ಮೂಲಕ ಯುದ್ಧಾಭ್ಯಾಸ ಮಾಡಲಾಗ್ತಾ ಇದೆ. ಡ್ರೋನ್ ಕ್ಷಮತೆಯನ್ನ ಭಾರತದ ಸೇನೆ ಪರೀಕ್ಷಿಸ್ತಾ ಇದೆ. ಭಾರತದ ಡ್ರೋನ್ ಪರೀಕ್ಷೆ ಮೇಲೆ ಪಾಕಿಸ್ತಾನದ ಕಣ್ಣು ಬಿದ್ದಿದೆ. ಆಪರೇಷನ್ ಸಿಂಧೂರ್ ವೇಳೆ ಸಾಕಷ್ಟು ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನಿಸಿತ್ತು. ಒಂದೇ ಒಂದು ಡ್ರೋನ್ ನೆಲಕ್ಕೆ ತಾಗದಂತೆ ಭಾರತ ಹೊಡೆದುರುಳಿಸಿತ್ತು. ಮತ್ತೊಮ್ಮೆ ಪಾಕಿಸ್ತಾನದ ಮೇಲೆ ಡ್ರೋನ್ನಿಂದ ಭಾರತ ಅಟ್ಯಾಕ್ ಮಾಡಬಹುದಾ? ಪಾಸಿಬಿಲಿಟಿ. ಭಾರತದ ಬಳಿ ವಿದೇಶಿ ಹಾಗೂ ಸ್ವದೇಶಿ ಎಲ್ಲ ಬಗೆಯ ಡ್ರೋನ್ಗಳಿದ್ದಾವೆ. ಇನ್ನು ಸರ್ಚರ್ MK2 ಇದರ ಗುರಿ ಮಿಸ್ ಆಗೋ ಮಾತೇ ಇಲ್ಲ. ಇನ್ನು ಹೆರೋನ್ UAV ಈ ಒಂದು ಡ್ರೋನ್ ಏನಿದೆ ಇದು ದೂರದ ಗುರಿಯನ್ನ ಹೊಡೆದು ಉಳಿಸಬಲ್ಲದು. ಹೆರೋನ್ TP 2700 ಕೆಜಿಯ ಬಾಂಬ್ ಅನ್ನು ಹೊತ್ತುಕೊಂಡು ಹೋಗಬಲ್ಲದು. MQ-9B ರೀಪರ್ 15,000 ಮೀಟರ್ ಎತ್ತರದಲ್ಲಿ ಹಾರಬಲ್ಲದು. ರುಸ್ತುಂ 2 ಮಿಸೈಲ್ ಅನ್ನ ಹೊತ್ತುಕೊಂಡು 24 ಗಂಟೆ ಹಾರಾಡಬಲ್ಲದು. ಇಷ್ಟೇ ಅಲ್ಲದೆ ಹಲವು ಅತ್ಯಾಧುನಿಕ ಡ್ರೋನ್ಗಳು ಕೂಡ ನಮ್ಮಲ್ಲಿದ್ದಾವೆ. ಈ ಡ್ರೋನ್ಗಳ ಸಹಾಯದಿಂದ ಯಾವುದೇ ಥರದ ದಾಳಿಗಳನ್ನು ಮಾಡಬಹುದು. ಮುಂದಿನ